ಎಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಬರುವಂತಹ ಭೂಗೋಳಶಾಸ್ತ್ರ ಈ ವಿಭಾಗದಲ್ಲಿ ಬರುವಂತಹ ಭಾರತದ ಅರಣ್ಯ ಸಂಪತ್ತು ಈ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. 1ನೇ ಅಂಶ ಭಾರತದ ಅರಣ್ಯಗಳ ವಿಧಗಳು ಹಂಚಿಕೆ, ಅದನ್ನು ನಾವು ತಿಳಿತೀವಿ. 2ನೇ ಅಂಶ ಅರಣ್ಯಗಳ ಸಂರಕ್ಷಣಾ ವಿಧಾನಗಳ ಬಗ್ಗೆ ತಿಳ್ಕೊತೀವಿ. 3ನೇ ಪಾಯಿಂಟು ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ತಿಳಿದುಕೊಳ್ತೀವಿ. 4ನೇ ಪಾಯಿಂಟು ಜೀವಿಗಳ ಮೀಸಲು ಪ್ರದೇಶಗಳು ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ. ಈಗ ನಾವು ಪಾಠಕ್ಕೆ ಬರೋಣ. ಮೊದಲಿಗೆ ಇದನ್ನು ಓದ್ಬಿಟ್ಟು ಅದರ ಅರ್ಥವನ್ನು ಸಹ ಹೇಳ್ಕೊಂಡು ಹೋಗ್ತೀನಿ. ನೀವು ಸಹ ಪುಸ್ತಕವನ್ನು ಇಟ್ಕೊಂಡು ನೋಡ್ಕೊಳ್ಳಿ ಅಥವಾ ಗಮನವಿಟ್ಟು ಲಿಸನ್ ಮಾಡಿ, ನಿಮಗೆ ಎಕ್ಸಾಮಿನೇಷನಲ್ಲಿ ತುಂಬ ಅನುಕೂಲ ಆಗ್ತದೆ. ಒಂದು ಪ್ರದೇಶದಲ್ಲಿ ಪ್ರಕೃತಿದತ್ತವಾಗಿ ಬೆಳೆದಿರುವ ಎಲ್ಲ ಬಗೆಯ ಸಸ್ಯ ಸಮೂಹವನ್ನು ಅರಣ್ಯಗಳು ಅಥವಾ ಸ್ವಾಭಾವಿಕ ಸಸ್ಯವರ್ಗವೆಂದು ಕರೆಯುವರು. ಅರಣ್ಯ ಅಂದ್ರೇನು ಅಥವಾ ಸ್ವಾಭಾವಿಕ ಸಸ್ಯವರ್ಗ ಎಂದರೇನು ಅನ್ನೋ ಪ್ರಶ್ನೆಗೆ, ಒಂದು ಪ್ರದೇಶದಲ್ಲಿ, ಒಂದು ಸ್ಥಳದಲ್ಲಿ ಪ್ರಕೃತಿದತ್ತವಾಗಿ, ಪರಿಸರದತ್ತವಾಗಿ, ನ್ಯಾಚುರಲ್ ಆಗಿ ಬೆಳೆದಿರುವ ಎಲ್ಲ ಬಗೆಯ ಸಸ್ಯ ಸಮೂಹ, ಸಸ್ಯಗಳ ಗುಂಪು, ಸಸ್ಯಗಳ ಗುಂಪಿಗೆ ಅರಣ್ಯಗಳು ಅಥವಾ ಸ್ವಾಭಾವಿಕ ಸಸ್ಯವರ್ಗ ಎಂದು ಕರೆಯುವರು. ಅಂದರೆ ಸ್ವಾಭಾವಿಕ ಸಸ್ಯವರ್ಗ ಅಂದರೆ ಒಂದು ಪ್ರದೇಶದಲ್ಲಿ ಪ್ರಕೃತಿದತ್ತವಾಗಿ ಬೆಳೆದಿರುವ ಎಲ್ಲ ಬಗೆಯ ಸಸ್ಯ ಸಮೂಹವನ್ನು ಅರಣ್ಯಗಳು ಅಥವಾ ಸ್ವಾಭಾವಿಕ ಸಸ್ಯವರ್ಗವೆಂದು ಕರೆಯುವರು. ಇದು ಪ್ರಾಕೃತಿಕ ಪರಿಸರದ ಇತರ ಅಂಶಗಳಾದ ಉಷ್ಣಾಂಶ ಅಂದರೆ ಟೆಂಪರೇಚರ್, ಮಳೆ, ಭೂಸ್ವರೂಪ, ಮಣ್ಣುಗಳು ಮುಂತಾದವುಗಳಿಂದ ಹೆಚ್ಚು ಪ್ರಭಾವಿತವಾಗುವುದು. ಅರಣ್ಯಗಳು ಯಾವುದರಿಂದ ಪ್ರಭಾವಿತವಾಗ್ತವಪ್ಪ ಅಂದರೆ ಪ್ರಾಕೃತಿಕ ಪರಿಸರದ ಅಂಶಗಳಾದ ಉಷ್ಣಾಂಶ, ಮಳೆ, ಭೂಸ್ವರೂಪ, ಮಣ್ಣುಗಳಿಂದ ಹೆಚ್ಚು ಪ್ರಭಾವಿತವಾಗ್ತವೆ. ಭಾರತದ ಅರಣ್ಯ ಸ್ಥಿತಿಗತಿ ವರದಿ 2021 ISFR ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ವರದಿಯ ಪ್ರಕಾರ ಭಾರತವು 7,13,789 ಹೆಕ್ಟೇರ್ಗಳಷ್ಟು ಅರಣ್ಯ ಪ್ರದೇಶವನ್ನು ಹೊಂದಿದೆ. ಇದು ಭಾರತದ ಭೌಗೋಳಿಕ ಕ್ಷೇತ್ರದ 21.71% ಅಂದರೆ ಭಾರತದಲ್ಲಿ ಅರಣ್ಯ ಪ್ರದೇಶ ಇರುವುದು 7,13,789 ಹೆಕ್ಟೇರ್ಗಳು. ಇದು ಭಾರತದ ಭೂಮಿ ಇದೆಯಲ್ಲ, ಲ್ಯಾಂಡ್ ಇದೆಯಲ್ಲ, ಭೂಮಿ ಇದೆಯಲ್ಲ, 21.7% ಮಾತ್ರ ಭಾರತದಲ್ಲಿ ಕಾಡು ಅಂತೀವಲ್ಲ, ಅರಣ್ಯ ಅಂತೀವಲ್ಲ, ಸ್ವಾಭಾವಿಕ ಸಸ್ಯವರ್ಗ ಇದೆ. ಭಾರತವು ಬಹುವಿಸ್ತಾರವಾದ ದೇಶವಾಗಿದ್ದು ವಿವಿಧ ಬಗೆಯ ಪ್ರಾಕೃತಿಕ ಪರಿಸರಗಳಿಂದ ಕೂಡಿದ್ದು ಇದು ಹೊಂದಿರುವ ಸ್ವಾಭಾವಿಕ ಸಸ್ಯವರ್ಗದಲ್ಲಿ ಅನೇಕ ವಿಧಗಳನ್ನು ಕಾಣಬಹುದು. ಇವುಗಳನ್ನು 6 ಮುಖ್ಯ ಪ್ರಕಾರಗಳಾಗಿ ವಿಂಗಡಿಸಬಹುದಾಗಿದೆ. ಅವುಗಳೆಂದರೆ ಭಾರತದ ಸ್ವಾಭಾವಿಕ ಸಸ್ಯವರ್ಗ ಅನೇಕ ವಿಧದಲ್ಲಿದೆ. ಅವುಗಳನ್ನು ಪ್ರಮುಖವಾಗಿ 6 ಮುಖ್ಯ ಪ್ರಕಾರಗಳಾಗಿ ವಿಂಗಡಿಸಬಹುದಾಗಿದೆ, ಅಂದರೆ ವಿಭಜಿಸಬಹುದಾಗಿದೆ, ಡಿವೈಡ್ ಮಾಡಲಾಗಿದೆ. ಅವುಗಳೆಂದರೆ 1ನೇದು ನಿತ್ಯ ಹರಿದ್ವರ್ಣ ಕಾಡುಗಳು, 2ನೇದು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು, 3ನೇದು ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು, 4ನೇದು ಮ್ಯಾಂಗ್ರೋವ್ ಅರಣ್ಯಗಳು, 5ನೇದು ಮರುಭೂಮಿ ಅರಣ್ಯಗಳು, 6ನೇದು ಹಿಮಾಲಯದ ಆಲ್ಪೈನ್ ಅರಣ್ಯಗಳು. ಈಗ ನಾವು ಮೊದಲಿಗೆ ವಿದ್ಯಾರ್ಥಿನಿ ಮಿತ್ರರೇ, 1ನೇದು ನಿತ್ಯ ಹರಿದ್ವರ್ಣದ ಕಾಡುಗಳು. ಇದರರ್ಥ ಸದಾ ಯಾವಾಗಲೂ ಸಹ ಹಸಿರು ಬಣ್ಣದಿಂದ ಕೂಡಿರುವಂತಹ ಅರಣ್ಯಗಳು, ಅಂದರೆ ಎವರ್ ಗ್ರೀನ್ ಫಾರೆಸ್ಟ್ಗಳು. ಭಾರತದಲ್ಲಿ ನಿತ್ಯ ಹರಿದ್ವರ್ಣದ ಅರಣ್ಯಗಳನ್ನು 250 ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಪಡೆಯುವ 900 ಮೀಟರ್ಗಳಿಗಿಂತ ಕಡಿಮೆ ಎತ್ತರವನ್ನು ಹೊಂದಿರುವ ಪ್ರದೇಶಗಳಲ್ಲಿ ಕಾಣಬಹುದು. ಈ ನಿತ್ಯ ಹರಿದ್ವರ್ಣದ ಕಾಡುಗಳು ಎಲ್ಲಿದ್ದಾವಪ್ಪ ಇಂಡಿಯಾದಲ್ಲಿ ಅಂದರೆ 250 ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಬೀಳುತ್ತಲ್ಲ ಆ ಭಾಗ, 900 ಮೀಟರ್ಗಳಿಗಿಂತ ಕಡಿಮೆ ಎತ್ತರ ಇದೆಯಲ್ಲ ಹೊಂದಿರುವಂಥ ಪ್ರದೇಶಗಳಲ್ಲಿ ನಾವು ಈ ನಿತ್ಯ ಹರಿದ್ವರ್ಣದ ಕಾಡುಗಳನ್ನು ಕಾಣಬಹುದಾಗಿದೆ. ಈ ಬಗೆಯ ಅರಣ್ಯಗಳು ಎಲ್ಲಿದ್ದಾವಪ್ಪ ಅಂದರೆ ಪಶ್ಚಿಮ ಘಟ್ಟಗಳು, ಈಶಾನ್ಯ ರಾಜ್ಯಗಳಾದ ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಣಿಪುರ, ನಾಗಾಲ್ಯಾಂಡ್ ಮತ್ತು ದ್ವೀಪಗಳಾದ ಅಂಡಮಾನ್ ಮತ್ತು ನಿಕೋಬಾರ್ ಹಾಗೂ ಲಕ್ಷದ್ವೀಪಗಳಲ್ಲಿ ಕಂಡುಬರುತ್ತವೆ ನಿತ್ಯ ಹರಿದ್ವರ್ಣ ಅರಣ್ಯಗಳು. ಈ ಪ್ರದೇಶದಲ್ಲಿ ಸಸ್ಯವರ್ಗವು
ವರ್ಷವೆಲ್ಲ ಹಸಿರಾಗಿರುವುದರಿಂದಲೇ ಇವುಗಳನ್ನು ನಿತ್ಯ ಹರಿದ್ವರ್ಣದ ಅಥವಾ ಸದಾ ಹಸಿರಾಗಿರುವ ಅರಣ್ಯಗಳೆಂದು ಕರೆಯುವರು. ಈ ನಿತ್ಯ ಹರಿದ್ವರ್ಣದ ಕಾಡುಗಳು ಅಂತ ಯಾಕೆ ಕರಿತವಪ್ಪ ಅಂದರೆ, ಈ ಪ್ರದೇಶದಲ್ಲಿ ಅಂದರೆ ಇಲ್ಲಿ ಇಷ್ಟವಲ್ಲ, ಈ ಪ್ರದೇಶಗಳು, ಈ ಬಗೆಯ ಅರಣ್ಯಗಳು ಪಶ್ಚಿಮ ಘಟ್ಟಗಳು, ಈಶಾನ್ಯ ರಾಜ್ಯಗಳು, ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಣಿಪುರ, ನಾಗಾಲ್ಯಾಂಡ್ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳು, ಲಕ್ಷದ್ವೀಪಗಳಲ್ಲಿ ಕಂಡುಬರುವುದರಿಂದ ಭಾರತದಲ್ಲಿ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಸುಮಾರು 2.6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹರಡಿವೆ. ಈ ಪ್ರದೇಶದಲ್ಲಿ ಇರುವಂತಹ ಸಸ್ಯವರ್ಗ ವರ್ಷವೆಲ್ಲ ನಿಯರ್ಲಿ ಹಸಿರಾಗಿರುವುದರಿಂದಲೇ ಇವುಗಳನ್ನು ನಿತ್ಯ ಹರಿದ್ವರ್ಣದ ಅಥವಾ ಸದಾ ಹಸಿರಾಗಿರುವ ಅರಣ್ಯಗಳೆಂದು ಕರೆಯುವರು. ಎರಡನೆಯದು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು. ಈ ಪ್ರಕಾರದ ಅರಣ್ಯಗಳು ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿವೆ. ಬಹಳ ಅಗಲವಾಗಿ ವಿಸ್ತಾರವಾಗಿ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು. ಇವುಗಳು 75ರಿಂದ 250 ಸೆಂಟಿಮೀಟರ್ ಮಳೆ ಪಡೆಯುವ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ವಿಸ್ತರಿಸಿವೆ. ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು 75ರಿಂದ 250 ಸೆಂಟಿಮೀಟರ್ ಮಳೆ ಪಡೆಯುವಂಥ ಸ್ಥಳಗಳಲ್ಲಿ ಬಹಳ ವಿಸ್ತಾರವಾಗಿವೆ. ಇವು ಭಾರತದ ಒಟ್ಟು ಅರಣ್ಯ ಪ್ರದೇಶದ 65.50% ಅಂದರೆ 65.50% ಅಷ್ಟು ಭಾಗದಲ್ಲಿ ಹರಡಿವೆ. ವೆರಿ ಇಂಪಾರ್ಟೆಂಟ್. ಭಾರತವು ಮಾನ್ಸೂನ್ ವಾಯುಗುಣವನ್ನು ಹೊಂದಿರುವುದರಿಂದ ಈ ಬಗೆಯ ಅರಣ್ಯಗಳು ವ್ಯಾಪಕವಾಗಿ ಹಂಚಿಕೆಯಾಗಿವೆ. ಇವುಗಳು ವರ್ಷದ ನಿರ್ದಿಷ್ಟ ಒಣ ಹವೆಯ ಋತುವಿನಲ್ಲಿ ಎಲೆ ಉದುರಿಸುವುದನ್ನು ರೂಢಿಸಿಕೊಂಡಿರುವುದರಿಂದ ಇವುಗಳನ್ನು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳೆಂದು ಕರೆಯುವರು. ಮೂರನೆಯದು ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು. ಭಾರತದಲ್ಲಿ ನೋಡಿ 60ರಿಂದ 75 ಸೆಂಟಿಮೀಟರ್ಗಿಂತ ಮಳೆ ಪಡೆಯುವ ಪ್ರದೇಶಗಳಲ್ಲಿ ಉಷ್ಣವಲಯದ ಹುಲ್ಲುಗಾವಲು ಸಸ್ಯವರ್ಗ ಪ್ರಧಾನವಾಗಿ ಕಂಡುಬರುವುದು. ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು ಭಾರತದಲ್ಲಿ 60ರಿಂದ 75 ಸೆಂಟಿಮೀಟರ್ ಮಳೆ ಪಡೆಯುವ ಸ್ಥಳಗಳಲ್ಲಿ ಉಷ್ಣವಲಯದ ಹುಲ್ಲುಗಾವಲು ಸಸ್ಯವರ್ಗ ಮುಖ್ಯವಾಗಿ ಕಂಡುಬರ್ತದೆ. ಈ ವಲಯಗಳಲ್ಲಿ ಏನೇನಿರ್ತದಪ್ಪ ಅಂದರೆ ಎತ್ತರವಾದ ಹುಲ್ಲು ಹಾಗೂ ವಿರಳವಾಗಿ ಅಲ್ಲಲ್ಲಿ ಕುರುಚಲು ಜಾತಿಯ ಸಸ್ಯವರ್ಗಗಳನ್ನು ಕಾಣಬಹುದು. ಎತ್ತರವಾದ ಹುಲ್ಲು ಇರ್ತದೆ ಈ ಭಾಗದಲ್ಲಿ, ಅಂದರೆ ವಿರಳವಾಗಿ ಅಂದರೆ ಕಡಿಮೆಯಾಗಿ ಅಲ್ಲಲ್ಲಿ ಕುರುಚಲು ಜಾತಿಯ ಸಸ್ಯವರ್ಗಗಳನ್ನು ಕಾಣಬಹುದು. ಕುರುಚಲು ಜಾತಿಯ ಸಸ್ಯವರ್ಗ ಅಂದರೆ ಉದಾಹರಣೆಗೆ ರೋಜಾದ ಗಿಡ, ಕಾರೆ ಗಿಡ, ಪಾಪಾಸ್ ಕಳ್ಳಿ ಇತ್ಯಾದಿ. ದಕ್ಕನ್ ಪ್ರಸ್ಥಭೂಮಿಯ ಕೇಂದ್ರ ಭಾಗ, ಅರಾವಳಿ ಬೆಟ್ಟಗಳ ಪಶ್ಚಿಮದಲ್ಲಿರುವ ಥಾರ್ ಮರುಭೂಮಿಯ ಅಂಚಿನ ವಲಯಗಳು ಈ ಬಗೆಯ ಸಸ್ಯವರ್ಗವನ್ನು ಹೊಂದಿವೆ. ಬಬೂಲ್, ಶೀಶಮ್, ಸಬಾಯ್ ಹುಲ್ಲು ಇತ್ಯಾದಿ ಇಲ್ಲಿ ಬೆಳೆಯುತ್ತವೆ. ನಾಲ್ಕನೆಯದು ಮ್ಯಾಂಗ್ರೋವ್ ಅರಣ್ಯಗಳು. ತೀರ ಪ್ರದೇಶಗಳ ತಗ್ಗು ವಲಯಗಳು ಸಮುದ್ರದ ಉಬ್ಬರದ ಕಾಲದಲ್ಲಿ ನೀರಿನಿಂದ ಆವರಿಸಲ್ಪಡುತ್ತವೆ. ಈ ಕಾಡುಗಳು ಇಂತಹ ನದಿ ಮುಖಜ ಭೂಮಿಗಳು ಮತ್ತು ನದಿ ಅಳಿವೆಗಳ ತಗ್ಗು ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಗಂಗಾ ನದಿ, ಮಹಾನದಿ, ಗೋದಾವರಿ, ಕೃಷ್ಣಾ ನದಿ ಮುಖಜ ಭೂಮಿಯಲ್ಲಿ ಕಂಡುಬರುತ್ತವೆ. ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಸುಂದರಿ ಮರಗಳು ಹೇರಳವಾಗಿರುವುದರಿಂದ ಈ ಪ್ರದೇಶವನ್ನು ಸುಂದರ್ಬನ್ ಎಂದು ಕರೆಯುತ್ತಾರೆ. ಈ ಅರಣ್ಯಗಳ ಕ್ಷೇತ್ರ ದೇಶದಲ್ಲಿ 4,992 ಚದುರ ಕಿಲೋಮೀಟರ್ ಅಷ್ಟಿರುವುದು. ಇಲ್ಲಿ ನೋಡಿ, ಮ್ಯಾಂಗ್ರೋವ್ ಅರಣ್ಯಗಳು ತೀರ ಪ್ರದೇಶ. ನೋಡಿ, ಈ ಭಾಗ ಇದೆಲ್ಲ ಭಾರತದಲ್ಲಿ ಇದು ತೀರ ಪ್ರದೇಶ, ಇಲ್ಲಿ ಕಂಡು ಬರ್ತದೆ. ಈ ಕಾಡುಗಳು ಇಂಥ ನದಿ ಮುಖಜ ಭೂಮಿ, ನದಿಗಳು ಮುಗುಮಾತವಲ್ಲ ಮುಖಜ ಭೂಮಿ, ಹಾಗೂ ನದಿ ಅಳಿವೆಗಳು ಅಂದರೆ ನದಿಗಳು ಸಮುದ್ರ ಅಥವಾ ಸಾಗರವನ್ನು ಸೇರುವಂಥ ಪ್ರದೇಶಗಳ ತಗ್ಗು ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಗಂಗಾ ನದಿ, ಮಹಾನದಿ, ಗೋದಾವರಿ, ಕೃಷ್ಣಾ ನದಿ ಮುಖಜ ಭೂಮಿಯಲ್ಲಿ ಕಂಡುಬರ್ತವೆ. ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಸುಂದರಿ ಮರಗಳು ಹೇರಳವಾಗಿ ಬೆಳೀತವೆ. ಆದ್ದರಿಂದ ಈ ಪ್ರದೇಶವನ್ನು ಸುಂದರ್ಬನ್ ಎಂದು ಕರೆಯುತ್ತಾರೆ. ಇಲ್ಲಿ ಹುಲಿಗಳು ಯಥೇಚ್ಛವಾಗಿ ಕಂಡುಬರ್ತವೆ. ಹುಲಿಗಳ ವಾಸಸ್ಥಾನವೂ ಸಹ ಇದೆ ಸುಂದರ್ಬನ್ ಪ್ರದೇಶದಲ್ಲಿ. ಈ ಅರಣ್ಯಗಳ ಕ್ಷೇತ್ರ ದೇಶದಲ್ಲಿ 4,992 ಚದರ ಕಿಲೋಮೀಟರ್ಗಳಷ್ಟಿರುವುದು. ಐದನೆಯದು ಮರುಭೂಮಿ ಅರಣ್ಯಗಳು. ಈ ಅರಣ್ಯಗಳು ಸಾಮಾನ್ಯವಾಗಿ ವಾರ್ಷಿಕ
50 ಸೆಂಟಿಮೀಟರ್ಗಿಂತಲೂ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ರಾಜಸ್ಥಾನದ ಥಾರ್ ಮರುಭೂಮಿ, ಅದಕ್ಕೆ ಹೊಂದಿಕೊಂಡ ಪಂಜಾಬ್, ಹರಿಯಾಣ ಮತ್ತು ಗುಜರಾತ್ ರಾಜ್ಯಗಳ ಕೆಲವು ಭಾಗಗಳಲ್ಲಿ ಈ ಅರಣ್ಯಗಳಿವೆ. ಈ ಸಸ್ಯವರ್ಗಗಳು ಆಳವಾಗಿ ಬೇರುಗಳನ್ನು ಹೊಂದಿದ್ದು, ವೆರಿ ಇಂಪಾರ್ಟೆಂಟ್. ಈ ಸಸ್ಯವರ್ಗಗಳು ಅಂದರೆ ಮರುಭೂಮಿ ಅರಣ್ಯಗಳು ಆಳವಾಗಿ ಬೇರುಗಳನ್ನು ಹೊಂದಿರ್ತವೆ. ಕುರುಚಲು ಜಾತಿಯ ಸಸ್ಯವರ್ಗಗಳು ಮತ್ತು ಮುಳ್ಳು ಕಂಟಿಗಳಿಂದ ಕೂಡಿರ್ತವೆ. ಇಲ್ಲಿ ಕುರುಚಲು ಜಾತಿಯ ಸಸ್ಯಗಳಿರ್ತವೆ, ಮುಳ್ಳು ಕಂಟಿಗಳಿಂದ ಇರುವಂಥ ಮರಗಳು ಇರ್ತವೆ. 6ನೇಯದು ಹಿಮಾಲಯದ ಆಲ್ಪೈನ್ ಅರಣ್ಯಗಳು. ಹಿಮಾಲಯ ಪರ್ವತಗಳು, ನೀವೆಲ್ಲ ಹಿಮಾಲಯ ಪರ್ವತಗಳು ನೋಡಿದ್ದೀರಲ್ವಾ? ಅಲ್ಲಿ ವಿವಿಧ ಬಗೆಯ ಅರಣ್ಯಗಳು ಕಂಡುಬರ್ತವೆ. ಏಕೆಂದರೆ ಎತ್ತರ ಹೆಚ್ಚಿದಂತೆ, ಭೂಮಿ ಎತ್ತರ ಹೆಚ್ಚಾದಂತೆ ಉಷ್ಣವಲಯದಿಂದ ಧ್ರುವ ಪ್ರದೇಶದವರೆಗಿನ ವೈವಿಧ್ಯಮಯ ವಾಯುಗುಣವನ್ನು ಈ ಪರ್ವತಗಳಲ್ಲಿ ಕಾಣಬಹುದು. ಅಂದರೆ ಇಲ್ಲಿ ಎತ್ತರ ಹೆಚ್ಚಾದಂತೆ ಉಷ್ಣವಲಯದಿಂದ ಜಾಸ್ತಿ ಸೆಕೆ ಇರ್ತದೆ, ಉಷ್ಣಾಂಶ ಇರ್ತದೆ. ಧ್ರುವ ಪ್ರದೇಶ, ಭೂಮಿಯ ಒಂದು ಈ ಭಾಗ ಹಿಂಗೆ ಬಂದಾಗ ಧ್ರುವ ಪ್ರದೇಶ ಮೇಲೆ ಇರ್ತದೆ, ಕೆಳಗಿರ್ತದೆ. ಈ ಧ್ರುವ ಪ್ರದೇಶದಲ್ಲಿ ಜಾಸ್ತಿ ಶೀತ ಇರುತ್ತೆ, ಯಾಕೆಂದರೆ ಸೂರ್ಯನ ಕಿರಣಗಳು ಅಲ್ಲಿ ಓರೆಯಾಗಿ ಬೀಳ್ತವೆ. ಈ ಪ್ರದೇಶದಲ್ಲಿ ವೈವಿಧ್ಯಮಯ ಅಂದರೆ ವಿವಿಧ ರೀತಿಯ ವಾಯುಗುಣವನ್ನು ಈ ಪರ್ವತಗಳಲ್ಲಿ ನಾವು ಕಾಣ್ಬೋದಾಗಿದೆ. ವಾಯುಗುಣಕ್ಕೆ ಅನುಗುಣವಾಗಿ ವಿವಿಧ ಪ್ರಕಾರದ ಸಸ್ಯವರ್ಗಗಳು ಇಲ್ಲಿ ಕಂಡುಬರುವವು. ಇಲ್ಲಿ ಬೆಳೆಯುವ ಮುಖ್ಯ ಮರಗಳೆಂದರೆ ಸಾಲ್ ಮರ ಬೆಳೀತದೆ, ಬೈರಾ ಮರ ಬೆಳೀತದೆ, ಟೂನ್ ಮರ ಬೆಳೀತದೆ, ಸಿಲ್ವರ್ ಮರ ಬೆಳೀತದೆ, ಸ್ಟ್ರೋಸ್ ಬೆಳೀತದೆ, ಲಾರೆಲ್ ಮರ ಬೆಳೀತದೆ ಮುಂತಾದ ಎಲೆ ಮೊನಚಾದಂಗೆ ಮೊನಚು ಶಾರ್ಪ್ ಆಗಿರುತ್ತಲ್ಲ ಅಂತ ಅರಣ್ಯಗಳು ಪ್ರಧಾನವಾಗಿ ಬೆಳೆದಿರ್ತವೆ. ಈಗ ನಾವು ಭಾರತದ ಮ್ಯಾಪ್ ನೋಡಿ ಮಕ್ಕಳ. ಭಾರತದ ಸ್ವಾಭಾವಿಕ ಸಸ್ಯವರ್ಗಗಳು. ಭಾರತದ ನೆರೆಹೊರೆಯಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ಶ್ರೀಲಂಕಾ, ಇಲ್ಲಿ ಬಾಂಗ್ಲಾದೇಶ ಇದೆ, ಮ್ಯಾನ್ಮಾರ್ ಇದೆ, ಭೂತಾನ್ ಇದೆ. ಈಗ ನಾವು ತಿಳ್ಕೊಳ್ಳೋಣ ನಿತ್ಯ ಹರಿದ್ವರ್ಣದ ಅರಣ್ಯಗಳು. 1ನೇದು ನೋಡಿ, ಈ ರೀತಿ ಎಳೆದಿದ್ದಾರೆ. ನಿತ್ಯ ಹರಿದ್ವರ್ಣದ ಅರಣ್ಯಗಳು ಎಲ್ಲೆಲ್ಲಿದ್ದಾವಪ್ಪ ಅಂದರೆ ಇಲ್ಲಿದೆ ನೋಡಿ, ನೋಡಿದ್ರಲ್ಲ ಈ ಭಾಗ ನಿತ್ಯ ಹರಿದ್ವರ್ಣದ ಕಾಡುಗಳು. ಎಲೆ ಉದುರಿಸುವ ಮಾನ್ಸೂನ್ ಸಸ್ಯವರ್ಗ ನೋಡಿ, ಹಿಂಗೆ ಎಳೆದಿದ್ದಾರೆ. ಈ ಭಾಗದಲ್ಲಿ ಇದೆಲ್ಲ, ಈ ಭಾಗದಲ್ಲಿ ಇದೆಲ್ಲ ಆಗ್ತದೆ. ಇನ್ನು ಉಷ್ಣವಲಯದ ಹುಲ್ಲುಗಾವಲು ಸಸ್ಯವರ್ಗಲ್ಲಿದೆ, ಈ ಭಾಗದಲ್ಲಿ ಕಂಡು ಬರುತ್ತೆ ನೋಡಿ, ಭಾರತದ ಈ ಭಾಗ. ಹಾಗೂ ಇಲ್ಲಿದೆ ನೋಡಿ. ಮರುಭೂಮಿ ಸಸ್ಯವರ್ಗ ಇಲ್ಲಿ ರಾಜಸ್ಥಾನದ ಥಾರ್ ಮರುಭೂಮಿ ಇದೆಯಲ್ಲ, ಇಲ್ಲಿ ಕಂಡು ಬರ್ತದೆ. ಮ್ಯಾಂಗ್ರೋವ್ ಸಸ್ಯವರ್ಗ ಕಪ್ಪು ಬಣ್ಣದಿಂದ ಇದೆ ನೋಡಿ, ಈ ಭಾಗ ಮತ್ತು ಈ ಭಾಗ. ಹಿಮಾಲಯದ ಆಲ್ಪೈನ್ ಸಸ್ಯವರ್ಗ ಎಲ್ಲಿದೆ ಹಾಗಾದರೆ ಅಂದರೆ ಇಲ್ಲಿದೆಲ್ಲ ಹಿಮಾಲಯದ ಆಲ್ಪೈನ್ ಸಸ್ಯವರ್ಗ ಈ ಭಾಗ. ಅರ್ಥ ಆಯ್ತಲ್ಲ? ಇನ್ನೊಂದು ನೋಡಿ, ನಿತ್ಯ ಹರಿದ್ವರ್ಣದ ಅರಣ್ಯಗಳು. ಇನ್ನೊಂದ್ಸಲ ಹೇಳ್ತೀನಿ ಇದನ್ನ. ಇಲ್ಲಿ ಎಲ್ಲೆಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಈ ಭಾಗನೂ ಸಹ ನಿತ್ಯ ಹರಿದ್ವರ್ಣ ಅರಣ್ಯಗಳು, ಈ ಭಾಗನೂ ಸಹ ನಿತ್ಯ ಹರಿದ್ವರ್ಣದ ಅರಣ್ಯಗಳಾಗಿವೆ. ಅರ್ಥ ಆಯ್ತಲ್ಲ? ಮುಂದಿನ ಅಂಶ ಅರಣ್ಯಗಳ ಹಂಚಿಕೆ. ಹೇಗೆ ಭಾರತದಲ್ಲಿ ಅರಣ್ಯಗಳು ಹಂಚಿಕೆಯಾಗಿದೆ? ಯಾವುದೇ ಪ್ರದೇಶವು ಅನುಕೂಲಕರ ಪರಿಸರವನ್ನು ಹೊಂದಿರಲು 33% ಅರಣ್ಯ ಕ್ಷೇತ್ರವನ್ನು ಹೊಂದಿರಬೇಕೆಂದು ರಾಷ್ಟ್ರೀಯ ಅರಣ್ಯ ನೀತಿಯು ಸೂಚಿಸಿದೆ. ಯಾವುದೇ ಪ್ರದೇಶ ಭಾರತದಲ್ಲಿ ಚೆನ್ನಾಗಿರ್ಬೇಕು ಅಂತ ಪ್ರದೇಶ 33% ಅಂದರೆ 33% ಅರಣ್ಯ ಕ್ಷೇತ್ರ ಹೊಂದಿರಬೇಕೆಂದು ರಾಷ್ಟ್ರೀಯ ಅರಣ್ಯ ನೀತಿ ಸೂಚಿಸಿದೆ. ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಇದನ್ನು ಹೇಳ್ತಾ ಇದೆ. ಭಾರತ ಹೊಂದಿರುವ ಅರಣ್ಯದ ವಿಸ್ತೀರ್ಣವು ದೇಶದ ಒಟ್ಟು ಕ್ಷೇತ್ರಕ್ಕೆ ಹೋಲಿಸಿದರೆ ಅತಿ ಕಡಿಮೆ. ರಾಜ್ಯವಾರು ಅರಣ್ಯಗಳ ಕ್ಷೇತ್ರವನ್ನು ವಿಶ್ಲೇಷಿಸಿದಾಗ ಮಧ್ಯಪ್ರದೇಶ ರಾಜ್ಯವು ಪ್ರಥಮ ಸ್ಥಾನದಲ್ಲಿದ್ದರೆ ಹರಿಯಾಣ ರಾಜ್ಯವು ಕೊನೆಯ ಸ್ಥಾನದಲ್ಲಿದ್ದು ಕರ್ನಾಟಕವು 6ನೇ ಸ್ಥಾನದಲ್ಲಿದೆ. ಭಾರತ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ರಾಜ್ಯ ಅಂದರೆ ಮಧ್ಯಪ್ರದೇಶ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ. ಭಾರತದಲ್ಲಿ ಅತಿ ಕಡಿಮೆ ಅರಣ್ಯವನ್ನು ಹೊಂದಿರುವಂತಹ ರಾಜ್ಯ ಅಂದ್ರೆ ಹರಿಯಾಣ ರಾಜ್ಯ 6ನೇ ಸ್ಥಾನದಲ್ಲಿದೆ. ಕರ್ನಾಟಕ ಹಾಗಾದ್ರೆ ಎಷ್ಟನೇ ಸ್ಥಾನ? 6ನೇ ಸ್ಥಾನದಲ್ಲಿದೆ. ಮುಂದೆ ಅರಣ್ಯಗಳ ಮಹತ್ವ, ವೆರಿ ಇಂಪಾರ್ಟೆಂಟ್. ಪರೀಕ್ಷಾ ದೃಷ್ಟಿಯಿಂದ ಈ ಪ್ರಶ್ನೆ ಬಂದೇ ಬರ್ತದೆ. ಅರಣ್ಯಗಳು ಬಹು ಉಪಯುಕ್ತವಾದ ಸಂಪನ್ಮೂಲಗಳಾಗಿದ್ದು ಮಾನವ ಮತ್ತು ಪರಿಸರಕ್ಕೆ ಬಹಳಷ್ಟು ಉಪಯುಕ್ತವಾಗಿದೆ. ಅರಣ್ಯಗಳ ಉಪಯೋಗಗಳು ಈ ಕೆಳಕಂಡಂತಿವೆ. ನೋಡೋಣ ಯಾವ್ಯಾವ ಉಪಯೋಗಗಳಿದಾವೆ ಅರಣ್ಯಗಳಲ್ಲಿ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ನೀವು ಪರೀಕ್ಷೆಯಲ್ಲಿ ಅಂಶಗಳ ವೈಸು ಪಾಯಿಂಟ್ ವೈಸು ಆನ್ಸರ್ನ ಬರೆದ್ರೆ ಅತಿ ಹೆಚ್ಚು ಅಂಕಗಳು ಬರ್ತವೆ. ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ಪಬ್ಲಿಕ್ ಪರೀಕ್ಷೆಯಲ್ಲಿ
ಅತಿ ಹೆಚ್ಚು ಅಂಕಗಳನ್ನು ಸ್ಕೋರ್ ಮಾಡ್ಬೋದು. 1ನೇ ಪಾಯಿಂಟು ಶುದ್ಧ ವಾಯು, ಆಹಾರ ಹಾಗೂ ಮೇವನ್ನು ಪೂರೈಸ್ತವೆ. 2ನೇ ಪಾಯಿಂಟು ಉತ್ತಮ ಮಳೆ ತರಲು ಸಹಾಯಕವಾಗಿವೆ. 3ನೇ ಪಾಯಿಂಟು ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತವೆ. 4ನೇ ಪಾಯಿಂಟು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿವೆ. 5ನೇ ಪಾಯಿಂಟು ಔಷಧೀಯ ಸಸ್ಯಗಳ ಆಹಾರವಾಗಿವೆ. 6ನೇ ಪಾಯಿಂಟು ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. 7ನೇ ಪಾಯಿಂಟು ಉದ್ಯೋಗಾವಕಾಶಗಳನ್ನು ಒದಗಿಸುತ್ತವೆ. 8ನೇ ಪಾಯಿಂಟು ಜೈವಿಕ ಪರಿಸರ ಸಮತೋಲನವನ್ನು ಕಾಪಾಡುತ್ತದೆ. ಅರಣ್ಯಗಳ ಸಂರಕ್ಷಣೆ, ಹೇಗೆ ನಾವು ಫಾರೆಸ್ಟ್ನ ಪ್ರೊಟೆಕ್ಟ್ ಮಾಡಬೇಕು, ಉಳಿಸ್ಬೇಕು, ಬೆಳೆಸಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ಅರಣ್ಯಗಳ ಸಂರಕ್ಷಣೆ, ಅರಣ್ಯಗಳನ್ನು ಮಾನವ ಪ್ರಾಣಿಗಳಿಂದ ಹಾಗೂ ನೈಸರ್ಗಿಕ ವಿಪತ್ತುಗಳಿಂದ ಕಾಪಾಡುವುದನ್ನೇ ಸಂರಕ್ಷಣೆ ಎಂದು ಕರೆಯುವರು. ಅರಣ್ಯ ಸಂರಕ್ಷಣೆ ಅಂದರೆ ಅರಣ್ಯಗಳನ್ನು ಮನುಷ್ಯರು, ಮಾನವರು, ಪ್ರಾಣಿಗಳಂದ್ರೆ ಹುಲಿ, ಚಿರತೆ, ಆನೆ, ಕೋತಿ, ಮಂಗ ಈ ರೀತಿ ಪ್ರಾಣಿಗಳು ಹಾಗೂ ನೈಸರ್ಗಿಕ ವಿಪತ್ತುಗಳಿಂದ ಅಂದರೆ ನಿಸರ್ಗದತ್ತವಾಗಿ ಬರುವಂಥ ಅಪಾಯಗಳಿಂದ ಕಾಪಾಡುವುದನ್ನೇ ಸಂರಕ್ಷಣೆ ಎಂದು ಕರೆಯುವರು. ಅರಣ್ಯಗಳ ಸಂರಕ್ಷಣೆ ಅಂದರೆ ಅರಣ್ಯಗಳನ್ನು ಮಾನವ ಪ್ರಾಣಿಗಳಿಂದ ಹಾಗೂ ನೈಸರ್ಗಿಕ ವಿಪತ್ತುಗಳಿಂದ ಕಾಪಾಡುವುದನ್ನೇ ಸಂರಕ್ಷಣೆ ಎಂದು ಕರೆಯುವರು. ಅಂದರೆ ಅರಣ್ಯ ಸಂರಕ್ಷಣೆ ಅಂತ ಕರೀತಾರೆ. 1 ಮಾರ್ಕ್ಸ್ಗೆ ಅರಣ್ಯಗಳ ಸಂರಕ್ಷಣೆ ಎಂದರೆ ಏನು ಅಂತ ಕೇಳಿದ್ರೆ ನೀವು ಇದನ್ನ ಬರೀರಿ. ಭಾರತದಲ್ಲಿ ಅರಣ್ಯಗಳ ಕ್ಷೇತ್ರವು ನಿರಂತರವಾಗಿ ಇಳಿಮುಖವಾಗುತ್ತಿದೆ. ಕಾರಣಗಳೇನು ಎನ್ನುವುದನ್ನ ನಾವು ತಿಳಿದುಕೊಳ್ಳೋಣ. 1ನೇದು ವ್ಯವಸಾಯದ ವಿಸ್ತರಣೆ. ಎಲ್ಲಾ ಕಡೆ ವ್ಯವಸಾಯವನ್ನ ಜಾಸ್ತಿ ಮಾಡ್ತಿರೋದು. ಹೈನುಗಾರಿಕೆ ಅಂದ್ರೆ ಕುರಿಗಳನ್ನ ಸಾಕುವುದು, ದನಗಳನ್ನ ಸಾಕುವುದು, ಮೇಕೆಗಳನ್ನ ಸಾಕುವುದು ಇತ್ಯಾದಿ. ರಸ್ತೆಗಳನ್ನ ಅರಣ್ಯಗಳಲ್ಲಿ ಮಾಡುವುದು ಮತ್ತು ರೈಲ್ವೆ ಮಾರ್ಗಗಳ ನಿರ್ಮಾಣ ಮಾಡೋದು. ನೀರಾವರಿ ಯೋಜನೆಗಳ ನಿರ್ಮಾಣ. ನೀರಾವರಿ ಯೋಜನೆಗಳು ಅಂದರೆ ಕೆನಲ್, ಜಲಾಶಯಗಳನ್ನು ಕಟ್ಟೋದು, ಡ್ಯಾಮ್ಗಳನ್ನು ಕಟ್ಟೋದು. ಕಾಡ್ಗಿಚ್ಚು, ಕಾಡಿನಲ್ಲಿ ಬೆಂಕಿ ಕಾಣಿಸ್ಕೊಳೋದು. ಗಣಿಗಾರಿಕೆ ಅಂದರೆ ಮೈನಿಂಗ್, ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳು. ಅದೇ ರೀತಿ ಮ್ಯಾಂಗನೀಸ್ ಗಣಿಗಾರಿಕೆ ಮುಂತಾದವು ಅರಣ್ಯ ನಾಶಕ್ಕೆ ಮುಖ್ಯ ಕಾರಣಗಳಾಗಿವೆ ಅಲ್ವಾ. ಈಗ ಅರ್ಥ ಆಯ್ತಲ್ಲ ಅರಣ್ಯ ನಾಶಕ್ಕೆ ಕಾರಣಗಳೇನು ಅಂದರೆ ಇಷ್ಟು ಪಾಯಿಂಟ್ಗಳನ್ನ ನೀವು ಬರೀರಿ. ಆದ್ದರಿಂದಾಗಿ ಅರಣ್ಯಗಳನ್ನು ಸಂರಕ್ಷಿಸಬೇಕಾದುದು ಅತ್ಯಂತ ಮುಖ್ಯವಾಗಿದೆ. ಇದಕ್ಕಾಗಿ ಕೆಲವು ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಹಾಗಾದ್ರೆ ಏನು ಅರಣ್ಯಗಳ ಸಂರಕ್ಷಣಾ ವಿಧಾನಗಳು ಅಥವಾ ಕ್ರಮಗಳು ಅನ್ನುವುದನ್ನು ತಿಳಿದುಕೊಳ್ಳೋಣ. ಪರೀಕ್ಷೆಯಲ್ಲಿ ಅರಣ್ಯ ಸಂರಕ್ಷಣಾ ವಿಧಾನಗಳನ್ನು ಕುರಿತು ಬರೆಯಿರಿ ಅಂತ ಕೇಳಿದ್ರಿ ಪ್ರಶ್ನೆಯನ್ನ. ನೀವು ಪಾಯಿಂಟ್ ವೈಸ್ ಬರೀರಿ. 1ನೇ ಪಾಯಿಂಟ್ ನೋಡಿ ಇಲ್ಲಿ, ಕಾಡ್ಗಿಚ್ಚು ಉಂಟು ಮಾಡುವ ಘರ್ಷಿತ ಮರಗಳನ್ನು ತೆಗೆಯುವುದು. ಅಂದ್ರೆ ಕಾಡಿನಲ್ಲಿ ಮರಗಳು ತೀಡಿ ಬೆಂಕಿ ಉಂಟಾಗಿ ಕಾಡು ಹಾಳಾಗೋಗ್ತದೆ. ಬೆಂಕಿಯಿಂದಾಗಿ ಕಾಡು ನಾಶವಾಗುವುದನ್ನು ನಾವು ಕಾಣಬಹುದಾಗಿದೆ. ಆದ್ರಿಂದ ಕಾಡ್ಗಿಚ್ಚು ಉಂಟು ಮಾಡುವಂತ ಘರ್ಷಿತ ಮರಗಳು, ಒಂದಕ್ಕೊಂದು ಘರ್ಷಣೆ ಆಗಿ ಉಜ್ಜುತ್ತವಲ್ಲ ಆ ಮರಗಳನ್ನು ತೆಗೆದುಹಾಕಬೇಕು. 2ನೇ ಪಾಯಿಂಟ್, ಅರಣ್ಯದ ಮರಗಳಿಗೆ ತಗುಲುವ ರೋಗಗಳನ್ನು ನಿಯಂತ್ರಿಸುವುದು. ಕಾಡಿನಲ್ಲಿ ಮರಗಳಿಗೆ ಏನಾದರೂ ರೋಗಗಳು ಬಂದ್ರೆ ಅದನ್ನು ನಿಯಂತ್ರಿಸಬೇಕು. 3ನೇ ಪಾಯಿಂಟ್, ಸಸಿಗಳನ್ನು ನೆಡುವುದು. 4ನೇ ಪಾಯಿಂಟ್, ಬೀಜಗಳನ್ನು ಹರಡುವುದು. 5ನೇ ಪಾಯಿಂಟ್, ಕಾನೂನು ಬಾಹಿರವಾಗಿ ಮರ ಕಡಿಯುವುದನ್ನು ನಿಯಂತ್ರಿಸುವುದು. 6ನೇ ಪಾಯಿಂಟ್, ಅರಣ್ಯಗಳಲ್ಲಿ ಸಾಕು ಪ್ರಾಣಿಗಳ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು. 7ನೇ ಪಾಯಿಂಟ್, ಸಾರ್ವಜನಿಕರನ್ನು ಗಿಡ ನೆಡಲು ಪ್ರೋತ್ಸಾಹಿಸುವುದು ಮತ್ತು ಅವುಗಳ ಪ್ರಾಮುಖ್ಯತೆಯ ಬಗ್ಗೆ ತಿಳುವಳಿಕೆ ನೀಡಿ ರಕ್ಷಣೆಗೆ ಪ್ರೇರೇಪಿಸುವುದು. 7ನೇ ಪಾಯಿಂಟ್, ಸಾಮಾಜಿಕ ಅರಣ್ಯ ಯೋಜನೆಯನ್ನು ತ್ವರಿತವಾಗಿ ಯಶಸ್ವಿಯಾಗಿ ಕಾರ್ಯಗತಗೊಳಿಸುವುದು. ವನ್ಯಜೀವಿ ಧಾಮಗಳು. ಏನಾಗಾರ ವನ್ಯಜೀವಿ ಧಾಮಗಳು ಅಂದರೆ ಅದರ ಅರ್ಥವನ್ನು ತಿಳಿದುಕೊಳ್ಳೋಣ. ವಿವಿಧ ಪ್ರಾಣಿಗಳನ್ನು ಅವುಗಳ ಮೂಲ ಸ್ಥಳದಲ್ಲೇ ಸಂರಕ್ಷಿಸಲು ವನ್ಯಜೀವಿ ಧಾಮಗಳನ್ನು ನಿರ್ಮಿಸಲಾಗಿದೆ. ವನ್ಯಜೀವಿ ಧಾಮಗಳು ಅಂದರೆ ವಿವಿಧ ಪ್ರಾಣಿಗಳನ್ನು ಅವುಗಳು ಇರುವಂತಹ ಸ್ಥಳದಲ್ಲೇ ಸಂರಕ್ಷಿಸುವುದಕ್ಕೆ ವನ್ಯಜೀವಿ ಧಾಮ ಅಂತ ಕರಿತೀವಿ. ಅಲ್ಲಿ ಸ್ಥಳ ಇರ್ತದೆ. ಭಾರತದಲ್ಲಿ ಇಂದು ಸುಮಾರು 567 ವನ್ಯಜೀವಿ ಧಾಮಗಳಿವೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ 1ನೇದು ತಮಿಳುನಾಡು ರಾಜ್ಯದಲ್ಲಿ ಮಧುಮಲೈ ಕನ್ಯಾಕುಮಾರಿ, ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಮಹಾನಂದ ಚಪ್ರಮರಿ, 3ನೇದು ರಾಜಸ್ಥಾನ ರಾಜ್ಯದಲ್ಲಿ ಬಸ್ಸಿ ಸವಾಯಿ ಮಾನ್ಸಿಂಗ್, 4ನೇದು ಹರಿಯಾಣ ರಾಜ್ಯದಲ್ಲಿ ಕಲೇಸರ್ ನಹರ್, 5ನೇದು ಪಂಜಾಬ್ ರಾಜ್ಯದಲ್ಲಿ ಬಿರ್ ಮೋತಿ ಬಾಗ್ ಹರಿಕೆ, 6ನೇದು ಆಂಧ್ರ ಪ್ರದೇಶ ಕೊಲ್ಲೇರು ಮತ್ತು ಕೃಷ್ಣ. ಮುಂದೆ ರಾಷ್ಟ್ರೀಯ ಉದ್ಯಾನವನಗಳು. ಭಾರತದಲ್ಲಿ ಸ್ಥಾಪಿತವಾದ ಮೊದಲ ರಾಷ್ಟ್ರೀಯ
ಉದ್ಯಾನವನವೆಂದರೆ ಉತ್ತರಾಖಂಡದ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಇದು MCQ ಅಲ್ಲಿ ಕೇಳ್ಬೋದು. ಭಾರತದಲ್ಲಿ ಸ್ಥಾಪಿತವಾದ ಮೊದಲ ರಾಷ್ಟ್ರೀಯ ಉದ್ಯಾನವನ ಅಂತ 4 ಆಪ್ಷನ್ಗಳನ್ನು ಕೊಟ್ಟಾಗ ನೀವು ಸರಿಯಾದ ಉತ್ತರ ಉತ್ತರಾಖಂಡದ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಅಂತ ಬರೀರಿ. ಭಾರತದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು: 1ನೇದು ಕಾಂಜಿರಂಗ ರಾಷ್ಟ್ರೀಯ ಉದ್ಯಾನವನ, ಅಸ್ಸಾಂ ರಾಜ್ಯದಲ್ಲಿ ಬರ್ತದೆ. 2ನೇದು ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ, ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಬರ್ತದೆ. 3ನೇದು ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವನ, ಜಾರ್ಖಂಡ್ ರಾಜ್ಯದಲ್ಲಿ ಬರ್ತದೆ. 4ನೇದು ಗಿರ್ ರಾಷ್ಟ್ರೀಯ ಉದ್ಯಾನವನ, ಗುಜರಾತ್. 5ನೇದು ಕನ್ಹಾ ರಾಷ್ಟ್ರೀಯ ಉದ್ಯಾನವನ, ಮಧ್ಯಪ್ರದೇಶದಲ್ಲಿ ಬರ್ತದೆ. 6ನೇದು ತಡೋಬಾ ರಾಷ್ಟ್ರೀಯ ಉದ್ಯಾನವನ, ಮಹಾರಾಷ್ಟ್ರದಲ್ಲಿ ಬರ್ತದೆ. ಮುಂದಿನ ಕೊನೆಯ ಅಂಶ ಜೀವಿಗೋಳ ಮೀಸಲು ಪ್ರದೇಶಗಳು. ಇದನ್ನ ಇಂಗ್ಲಿಷಲ್ಲಿ ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಕರೀತಾರೆ. ಭಾರತದಲ್ಲಿ ಸಸ್ಯ ಸಮೃದ್ಧತೆಯ ಜೊತೆಗೆ ಪ್ರಾಣಿ ಸಂಪತ್ತಿನ ವೈವಿಧ್ಯತೆಯನ್ನು ಒಳಗೊಂಡಿದೆ. ಈ ಜೈವಿಕ ವ್ಯವಸ್ಥೆಗಳನ್ನು ಕಾಪಾಡಲು ದೇಶದಲ್ಲಿ 18 ಜೀವಿಗೋಳ ಮೀಸಲು ಪ್ರದೇಶಗಳನ್ನು ಸಂರಕ್ಷಿಸಲಾಗುತ್ತಿದೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ನೀಲಗಿರಿದು ತಮಿಳುನಾಡಲ್ಲಿ ಬರ್ತದೆ, ನಂದಾದೇವಿ, ನೋಕ್ರೆಕ್, ಗ್ರೇಟ್ ನಿಕೋಬಾರ್, ಮನ್ನಾರ್ಕಾರಿ, ಮಾನಸ್, ಸುಂದರ್ಬನ್, ಸಿಮ್ಲಿಪಾಲ್, ಕಾಂಚನಗಂಗಾ, ಅಮರಕಂಟಕ, ಶೀತ ಮರುಭೂಮಿ ಇದು ಹಿಮಾಚಲ ಪ್ರದೇಶದಲ್ಲಿ ಬರ್ತದೆ, ಪನ್ನಾ ಮತ್ತು ಶೇಷಾಚಲಂ. ನೀಲಗಿರಿ ಜೀವಿಗೋಳ ಮೀಸಲು ಪ್ರದೇಶವು ದೇಶದಲ್ಲಿ ಪ್ರಥಮವಾಗಿವೆ. ಇಷ್ಟು ಅಂಶಗಳು ಸಹ ಅಧ್ಯಾಯ 13 ಭಾರತದ ಅರಣ್ಯ ಸಂಪತ್ತು ಭೂಗೋಳ ವಿಜ್ಞಾನದ ಪಾಠದ ವಿಷಯಗಳಾಗಿವೆ. ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಗೆಳೆಯ ಗೆಳತಿಯರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ. ಡಿಯರ್ ಸ್ಟೂಡೆಂಟ್ಸ್, ಧನ್ಯವಾದಗಳು.